ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದೆ ಸರ್, ಹೇಳಿಕೆಗಳ ಆಧಾರದ ಮೇಲೆ ಅರೆಸ್ಟ್ ಆಗಿದೆ. ಏನು ಡೆವಲಪ್ಮೆಂಟ್? ಈಗ ನಾವು ಪದೇ ಪದೇ ಏನನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಪಾರದರ್ಶಕವಾದಂಥ ತನಿಖೆ ಆಗಬೇಕು. ಯಾರೇ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ವಿಧಿಸುವಂಥ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಆರೋಪಗಳು ರಾಜಕಾರಣಕ್ಕೋಸ್ಕರ ಆರೋಪಗಳನ್ನು ಮಾಡಿ ಒಂದು ಪ್ರಯತ್ನ ಏನು ನಡೀತು, ಅದು ಸರಿಯಲ್ಲ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈಗ SIT ಸ್ಥಾಪನೆ ಮಾಡಿದ್ದನ್ನು ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆ ಅವರೇ ಸ್ವಾಗತ ಮಾಡಿದ್ದಾರೆ, ಧರ್ಮಸ್ಥಳದವರು. ಮತ್ತು ಈ ಧರ್ಮಸ್ಥಳ ಒಂದು ಅದರ ಪಾವಿತ್ರ್ಯತೆಯನ್ನು ಕಾಪಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಕೂಡ ಸರ್ಕಾರ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಆದರೆ ತನಿಖೆನೇ ಆಗಬಾರ್ದು ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಯಾರೋ ಒಬ್ಬ ಬಂದು ಒಂದು ದೂರನ್ನು ಕೊಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ 164ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ ನಂತರ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಪೊಲೀಸ್ ಅಧಿಕಾರಿಗಳು ಇಲಾಖೆಯವರು ಕ್ರಮವನ್ನು ಜರುಗಿಸ್ತಾರೆ. ಜರುಗಿಸಿ ತನಿಖೆಯನ್ನು ಮಾಡ್ತಾ ಬೇರೆ ಬೇರೆ ಅಂಶಗಳು ಅವರ ಗಮನಕ್ಕೆ ಬಂದಿರೋದಕ್ಕೆ ಸಾಧ್ಯತೆ ಇದೆ. ಅದರಿಂದ ದೂರು ಕೊಟ್ಟವ್ರ ಮೇಲೆ ಕೂಡ ಜವಾಬ್ದಾರಿ ಇದೆ. ಸುಳ್ಳು ದೂರನ್ನು ಕೊಟ್ಟು ಈ ರೀತಿಯಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಅದು ಕೂಡ ಅಪರಾಧ ಆಗ್ತದೆ. ಅದಕ್ಕೆ ಅವ್ರನ್ನ ಭವಿಷ್ಯ ಬಂಧಿಸಿರ್ಬೋದು. ಅಲ್ಲ, ಇವತ್ತಿನ ಡೆವಲಪ್ಮೆಂಟ್ ಎಲ್ಲ ನೋಡಿದ್ರೆ SIT ಅನ್ನೋದು ಆ ಥರದ ನಿರ್ಧಾರ ಆಯ್ತಾ ಸರ್ಕಾರದ್ದು? ಅಲ್ಲ, SIT ಇಂದನೇ ಇವತ್ತು ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಈಗ ಯಾರೂ ಕೂಡ ತಪ್ಪಿತಸ್ಥರು ಯಾರು ಅಂತ ಗುರುಸ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿತಸ್ಥರನ್ನು ತನಿಖೆಯ ನಂತರನೇ ಗುರುಸೋದು. ಅದರಲ್ಲಿ ದೂರುದಾರರು ಕೂಡ ತಪ್ಪಿತಸ್ಥರಾಗಿರ್ಬೋದು ಅಂತ ಇವತ್ತು ಸಾಬೀತಾಗ್ತದೆ. ಅದರಿಂದ ಅವು SIT ಆಗಿರೋದ್ರಿಂದ ಇದರ ಮೇಲೆ ಸಂಪೂರ್ಣವಾದಂಥ ಶ್ರಮೆಯನ್ನು ವಹಿಸಿ ಈ ತನಿಖೆಯನ್ನು ಮಾಡಿದ್ದಾರೆ. ಪಾರದರ್ಶಕವಾದಂಥ ತನಿಖೆ ನಡೆದಿದೆ. ಯಾರೇ ತಪ್ಪಿತಸ್ಥರು ಇರ್ಬೋದು, ಅವ್ರನ್ನ ಗುರುತಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳಿದೀವಿ. ಆ ಕೆಲಸ ಇವತ್ತಾಗಿದೆ. ನಾನು ಕೂಡ ಅದನ್ನು ಹೇಳ್ತಾ ಇದ್ದೆ. ಈಗ ಷಡ್ಯಂತ್ರ ಯಾರು ಮಾಡಿದ್ದಾರೆ ಹೊರಗಡೆ ಬರಲ್ಲಲ್ವಾ? ಇವ್ರಿಗೆ ಯಾಕೆ ಭಯ? BJPನವ್ರಿಗೆ ಇವ್ರು ಯಾಕೆ ಭಯ? ಇವರು ಅಲ್ಲಿಂದ 18 ಜನ ಹೋದ್ರಲ್ಲ, ಯಾಕೆ? ರಾಜಕಾರಣ ಮಾಡಲಿಕ್ಕೋಸ್ಕರ? ನಾವೆಲ್ಲ ಭಕ್ತರಲ್ವಾ? ನಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇಲ್ವಾ? ಮತ್ತು ಅವರು ಹೆಗಡೆ ಅವರೇ ಇದನ್ನು SIT ಮಾಡಿರೋದನ್ನ ಸ್ವಾಗತ ಮಾಡಿದ್ದಾರೆ. ಮತ್ತು ಇವರು ಯಾರು ಮಧ್ಯದಲ್ಲಿ? ಎಲ್ಲ ಕಡೆ ಹೋಗೋದು ಕಡ್ಡಿ ಆಡಿಸೋ ಕೆಲಸನೇ. ಈಗ ಆರೋಗ್ಯಕರವಾದಂಥ ತನಿಖೆ ಆಗಬೇಕು, ಎಲ್ಲರಿಗೂ ನ್ಯಾಯ ಜರುಗಿಸ್ಬೇಕು ಅಂತ ಹೇಳುವಂಥದ್ದೇ ಸರ್ಕಾರದ. ಮೂರು ಜಲದಿಂದ ಈ ರೀತಿಯಾದಂತಹ ಗೊಂದಲಗಳ ಆಯಿತು ಅಂತ ಅನಿಸ್ತಾ ಇಲ್ವಾ? ಅಲ್ಲ, ಗೊಂದಲ ಅಂತ ಹೇಳಿದ್ರೆ ನೋಡಿ, ಇದು ಧರ್ಮಸ್ಥಳದ ವಿಚಾರ ಆಗಿರೋದ್ರಿಂದ ಇಷ್ಟೊಂದು ತಮಗೆಲ್ಲ ಕೂಡ ಮಾಧ್ಯಮದವ್ರಿಗೂ ಕೂಡ ಕಾಳಜಿ ಅಂತ ಹೇಳ್ಬೋದು ಇದೆ. ಆದರೆ ಸಾಧಾರಣವಾಗಿ ಭಾಳಷ್ಟು ದೂರುಗಳು ಬರ್ತಾ ಇರ್ತದೆ ಪೊಲೀಸ್ ಅಧಿಕಾರಿಗಳಿಗೆ. ಅವರು ಧರ್ಮಸ್ಥಳದ ಮೇಲೆ ಬಂದಾಗ ದೂರು ಬೇರೆ ಥರ, ನಿಮ್ಮ ಮೇಲೆ ಬಂದಾಗ ದೂರು ಬೇರೆ ಥರ, ಪುರಾಣನ ಮೇಲೆ ಬಂದಾಗ ಬೇರೆ ಥರ ಅಂತ ನೋಡ್ಲಿಕ್ಕಾಗಲ್ಲ. ದೂರೇ. ಯಾಕಂದರೆ ಸರ್, ಅವರು ತಲೆ ಕೂಡ ತಗೊಂಡೋಗಿದ್ದು ಕೂಡ ಯಾರೋ ಹೇಳ್ಕೊಟ್ಟಿದ್ದ ಕಾರಣಕ್ಕಾಗಿ ನಾವು ತಗೊಳ್ಳೋದೇ ಹೇಳ್ಬೋದು. ಈಗ ಅದ್ರ ಹಿಂದೆಗಡೆ ಯಾರ್ಯಾರಿದ್ದಾರೆ ಇವತ್ತು ನೋಡಿ, ಯಾವ ಥರ ಈಗ ಮೊನ್ನೆ ಕೂಡ ನಡೆದಂಥ ಘಟನೆಗಳನ್ನ ನೋಡ್ತಾ ಇದ್ದೀರಾ. ಯಾರಿದ್ರೆ ಹಿಂದೆ ಇದ್ದಾರೆ ಅಂತ ಹೇಳುವಂಥದ್ದು ಹೊರಗಡೆ ಬರ್ತದೆ. ಸಾಧಾರಣವಾಗಿ ನಾನು ಕಂಡಂತೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ರಾಜಕಾರಣ ಮಾಡುವಂಥದ್ದು ಒಂದೇ ಗುಂಪು. ಸೊ ಮುಂದೆ ಭಾಳ ಇತಿಹಾಸವನ್ನು ನೋಡ್ಕೊಂಡ್ಬಂದರೂ ಕೂಡ ಹಲವಾರು ಈ ರೀತಿಯಾದ ಆರೋಪಗಳನ್ನು ನಾವು ನೋಡಿದರೆ ಎಲ್ಲಲ್ಲೂ ಕೂಡ ಅವರ ಸತ್ಯಾಂಶ ಹೊರಗಡೆ ಬಂದಿದೆ. ಯಾರಿದ್ರ ಹಿಂದೆ ಇದ್ದಾರೆ ಅಂತೇಳಿ ಇದರಲ್ಲೂ ಕೂಡ ಬರುತ್ತೆ. ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಒಪ್ಕೊಳ್ಳೋದಕ್ಕೆ ನಾನು ಯಾರು? ಷಡ್ಯಂತ್ರ ಇರೋದಂಥ ಸಾಧ್ಯತೆಗಳು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಷಡ್ಯಂತ್ರ ಇದ್ದರೆ ಯಾರಿದ್ರ ಹಿಂದೆ ಇದೆ ಅಂತ ಕೂಡ ಗುರುತಿಸ್ತಾರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.